ಮನುಸ್ಮೃತಿಯಿಂದ ಸರ್ವರ ಅವನತಿ, ಅದರ ದಹನದಿಂದಲೇ ಸಮಸ್ತರ ಉನ್ನತಿ ಎಂಬ ಧ್ಯೇಯದೊಂದಿಗೆ ಮನುಸ್ಮೃತಿ ಗ್ರಂಥದ ದಹನ ಕಾರ್ಯಕ್ರಮವನ್ನು ನಗರದಲ್ಲಿನ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಅರ್ಜುನ್ ಭದ್ರೆ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಭದ್ರೆಯವರು 1927 ಡಿಸೆಂಬರ್ 25ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ನಡೆಸಿದ ಮನುಸ್ಮೃತಿ ದಹನ ಕಾರ್ಯಕ್ರಮ ಚರಿತ್ರವಾದುದು ಮತ್ತು ದಲಿತ ಚಳುವಳಿಯಲ್ಲಿ ಒಂದು ಮಹತ್ವದ ಮೈಲಿಗಲ್ಲು ಆಗಿದೆ. ಜಾತಿ ವ್ಯವಸ್ಥೆಯನ್ನು ಪ್ರತಿಪಾದಿಸುವ ಬ್ರಾಹ್ಮಣಶಾಹಿ ವಿರುದ್ಧದ ಪ್ರತಿಭಟನೆಯ ಅಸ್ತ್ರವಾಗಿ ಮನುಸ್ಮೃತಿಯನ್ನು ಸುಡಲು ಡಾಕ್ಟರ್ BR ಅಂಬೇಡ್ಕರ್ ಅವರು ಇದೇ ಮಹಾಡನ್ನು ಆಯ್ಕೆ ಮಾಡಿಕೊಂಡರು. ವೈದಿಕ ಗ್ರಂಥಗಳಲ್ಲಿ ತುಂಬ ವಿಷಕಾರಿಯುಕ್ತ ಮನುಸ್ಮೃತಿ ಗ್ರಂಥವನ್ನು ಆಯ್ಕೆ ಮಾಡಿಕೊಂಡಿದ್ದರು. ಇದೇ ಡಿಸೆಂಬರ್ 25ರಂದು ನಗರದ SUP ವೃತ್ತದಿಂದ ಬೃಹತ್ ಮೆರವಣಿಗೆ ಮೂಲಕ ನೂರಾರು ಜನರು ಜಗತ್ ವೃತ್ತಕ್ಕೆ ಆಗಮಿಸಿ ಅಲ್ಲಿ ಮನುಸ್ಮೃತಿ ಗ್ರಂಥವನ್ನು ದಹನ ಮಾಡಲಾಗುತ್ತಿದೆ ಎಂದರು. ಸಂವಿಧಾನ ಕೊಟ್ಟಿರುವಾಗ ನಮಗೆ ಬೇರೆ ಸಂವಿಧಾನ ಬೇಕೇ ಅಂತಕ್ಕಂಥ ಮಾತುಗಳು ಯಾರೋ ತಿಳಿಯದವರು ಅಥವಾ ಈ ದೇಶದ ಅನಕ್ಷಸ್ಥರು ಈ ರೀತಿಯಾಗಿ ಹೇಳಿರದೆ ನಮ್ಮ ದೇಶದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹೇಳಿರುವುದುಂಟು. ಸಂವಿಧಾನ ಆಗಲಿಕ್ಕೆ ಅದರಲ್ಲಿ ಯಾವ ಲಕ್ಷಣಗಳಿವೆ ಮತ್ತು ಇಡೀ ಸಮುದಾಯಗಳಿಗೆ ಅಭಿವೃದ್ಧಿಪಡಿಸಲು ಮತ್ತು ಸಮಾನತೆ ತರಲು ಯಾವ ಮೌಲ್ಯಗಳು ಮನುಶಾಸ್ತ್ರದಲ್ಲಿ ಇದ್ದಾವೆ ಅಂತಕ್ಕಂಥದ್ದು ಇವತ್ತು ನಾವು ಅದರ ಬಗ್ಗೆ ಪ್ರಮುಖವಾಗಿ ಚರ್ಚೆ ಮಾಡ್ತಕ್ಕಂಥ ಸಂದರ್ಭ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಭಾರತಕ್ಕೆ ಹೊಸ ಸಂವಿಧಾನದ ಅವಶ್ಯಕತೆಯೇ ಇಲ್ಲ. ಮನುಶಾಸ್ತ್ರ ಮತ್ತು ಭಗವದ್ಗೀತೆಯೇ ಈ ದೇಶದ ಸಂವಿಧಾನ. ಮನುಶಾಸ್ತ್ರದ ಆಶಯಗಳು ಸಂವಿಧಾನದಲ್ಲಿ ಇವತ್ತು ಪರಿಗಣಿಸಿರುವುದಿಲ್ಲ. ಇಡೀ ಪ್ರಪಂಚಕ್ಕೆ ಸನ್ಮಾರ್ಗ ತೋರಿಸತಕ್ಕಂಥ ಮನುಶಾಸ್ತ್ರದ ಆಶಯಗಳು ಸಂವಿಧಾನ ರಚನಾ ಸಮಿತಿ ನೆನೆಸಿಕೊಂಡಿರತಕ್ಕಂಥದ್ದು ಬಹಳ ನೋವಿನ ಸಂಗತಿ ಅಂತಕ್ಕಂಥದ್ದು RSS ತನ್ನ ಮುಖವಾಣಿಯಾಗಿರ್ತಕ್ಕಂಥ ಆರ್ಗನೈಸ್ ಪತ್ರಿಕೆಯಲ್ಲಿ ಬರೆದಿರ್ತಕ್ಕಂಥದ್ದು. ಮುಂದೆ 1950ರಲ್ಲಿಯೂ ಕೂಡ ಆರ್ಗನೈಸ್ ಪತ್ರಿಕೆಯಲ್ಲಿ ಇಡೀ ಮಾನವನ ಹೃದಯ ಆಳ್ತಕ್ಕಂಥ ನಾವು ಈ ಸಂವಿಧಾನಕ್ಕೆ ಒಪ್ಪೋದಿಲ್ಲ, ಈ ಸಂವಿಧಾನ ವಿರೋಧಿಸುತ್ತೇವೆ, ಮನುಶಾಸ್ತ್ರ ಶಾಶ್ವತ, ಸಂವಿಧಾನ ಅಶಾಶ್ವತ ಅಂತ ಮಾತುಗಳನ್ನು ಹೇಳ್ತಾ RSSದವರು ಮತ್ತು ಈ ಸಂವಿಧಾನ ಪ್ರಕಾರ ಸಾಮಾಜಿಕ ಸಮಾನತೆ ಒದಗಿಸಿಕೊಟ್ಟರೆ ದೇಶ ಹಾಳಾಗ್ತಕ್ಕಂಥದ್ದು ಮತ್ತು ಹಿಂದೂ ಪರವಿರ್ತಕ್ಕಂಥ ಎಲ್ಲ ವೀರಾದಿವೀರರು ಆಗ್ತಾರೆ ಅಂತಕ್ಕಂಥ ಮನೋಭಾವ ಉಳ್ತಕ್ಕಂಥ RSSದವರು ನಮ್ಮ ದೇಶದ ಸಂವಿಧಾನಕ್ಕೆ ಅವರ ಅಭಿಪ್ರಾಯಗಳಿರ್ತಕ್ಕಂಥದ್ದು ಇವತ್ತು ಅವ್ರೇನಪ್ಪ ಅಂದರೆ ಆರ್ಗನೈಸ್ ಪತ್ರಿಕೆಯಲ್ಲಿ ಬರೆದಿರ್ತಕ್ಕಂಥದ್ದು. ಶತಮಾನಗಳಿಂದ ಇಲ್ಲಿ ಅಧಿಕಾರ ಮತ್ತು ಹಕ್ಕುಗಳಿಗೆ ವಂಚಿತರಾಗಿರ್ತಕ್ಕಂಥ ಸಮುದಾಯಗಳು ಇವತ್ತು ಶೋಷಕ ಸಮುದಾಯಗಳಲ್ಲಿ ಸೀಮಿತಗೊಂಡಿರ್ತಕ್ಕಂಥ ಅಧಿಕಾರ ಮತ್ತು ಹಕ್ಕುಗಳು ಇವತ್ತು ಶೋಷಿತ ಮತ್ತು ದಲಿತ ಸಮುದಾಯಗಳ ಅಸ್ಪೃಶ್ಯರು ಈ ಶೋಷಕ ಸಮುದಾಯದ ಸೇವೆಯನ್ನು ಮಾಡಲು ಏನಪ್ಪ ಅಂತಂದರೆ ಮಾಡಬೇಕಾದಂಥ ಪರಿಸ್ಥಿತಿ ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಮತ್ತು ಕಾನೂನು ಮಾಡಿರ್ತಕ್ಕಂಥದ್ದು ಮನುಶಾಸ್ತ್ರ ಅಂತಕ್ಕಂಥದ್ದು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮತ್ತು ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ನೇತೃತ್ವದಲ್ಲಿ ರಚಿತವಾಗಿರ್ತಕ್ಕಂಥ ಸಂವಿಧಾನ ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಗಾಗಿರ್ತಕ್ಕಂಥ ಸಮುದಾಯಕ್ಕೆ, ಅಸ್ಪೃಶ್ಯ ಸಮುದಾಯಕ್ಕೆ ಇವತ್ತು ಸಮಾನತೆ ಒದಗಿಸಿಕೊಟ್ಟಿರ್ತಕ್ಕಂಥದ್ದು
ಮತ್ತು ಹಕ್ಕುಗಳನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು. ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ, ಇವತ್ತು ಸಂವಿಧಾನ ಜಾರಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸಮುದಾಯಗಳಿಗೆ, ಅಸ್ಪೃಶ್ಯ ಸಮುದಾಯಗಳಿಗೆ, ದಲಿತ ಶೋಷಿತ ಸಮುದಾಯಗಳಿಗೆ ಇವತ್ತು ವರ್ತಮಾನ ಕಾಲದಲ್ಲಿ, ಭೂತಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ ಇವತ್ತು ಈ ಸಮುದಾಯಗಳ ಮೇಲೆ ಅನ್ಯಾಯ ಆಗಿರ್ಬೋದು, ಅತ್ಯಾಚಾರ ಆಗಿರ್ಬೋದು, ಇವತ್ತು ಸಂವಿಧಾನದ ಹಕ್ಕುಗಳಿಂದ ವಂಚಿತರಾಗಿರ್ತಕ್ಕಂಥದ್ದು. ಇವತ್ತೇನಪ್ಪ ಅಂದರೆ ಮನುಧರ್ಮವನ್ನು ಪೋಷಿಸಿ ಬಂದುಕೊಂಡಿರ್ತಕ್ಕಂಥವರು ನಿರಂತರವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇವತ್ತು ಕಳೆದ 2-3 ತಿಂಗಳ ಹಿಂದೆ ಏನಪ್ಪ ಅಂತಂದರೆ ರಾಯಬೇರಿಯಲ್ಲಿ ಇವತ್ತು ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಓಮನವ್ರ ಮೇಲೆ ಮತ್ತು ಈ ದೇಶದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥದ ಗವಾಯಿಯವರ ಮೇಲೆ ಮತ್ತೊಬ್ಬರು IPS ಅಧಿಕಾರಿಗಳ ಮೇಲೆ, ಹಾಗೆ ಇವತ್ತು RSSನ ಕೆಲವು ಕೋಮುವಾದಿ ವಿಚಾರಗಳನ್ನು ಖಂಡಿಸಿದಾಗಿ ಇವತ್ತು ಕಲಬುರಗಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಏನಪ್ಪ ಅಂದರೆ ಇವತ್ತು ಇಲ್ಲಿಯ ಮನುವಾದಿಗಳು ಮಾಡಿರ್ತಕ್ಕಂಥ ಏನು ಅವಹೇಳನಗಳಾಗಿರ್ತಕ್ಕಂಥದ್ದು, ಇವೆಲ್ಲ ಏನಪ್ಪ ಅಂತಂದರೆ ಮನುಶಾಸ್ತ್ರದ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖನ್ನಾ, ಸೂರ್ಯಕಾಂತ್ ಆಜಾದ್ಪುರ್, ಸುಭಾಷ್ ಕಲ್ಮೊರೆ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.